ಇನ್ನು ಈ ಸುದ್ದಿ ಚಿತ್ರರಂಗವೇ ಶಾಕ್ ಆಗುವಂತಹ ಸುದ್ದಿ. ಪ್ರೇಮ ಪಾಶಕ್ಕೆ ಬಿದ್ದು ಸ್ಟಿರಾಯ್ಡ್ ಸೇವಿಸಿದ ನಟಿ. ಅಪ್ಸರಗಿಂತಲೂ ಸೌಂದರ್ಯವತಿ ಈ ನಟಿ. ಗ್ಲಾಮರ್ ಆಗಿ ಕಾಣಲು ಸ್ಟಿರಾಯ್ಡ್ ಸೇವಿಸಿದ್ರು ಈ ನಟಿ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಎಂದ ನಟಿ. ವರನಟನೊಂದಿಗೆ ಕುಣಿದು ಕುಪ್ಪಳಿಸಿದ್ದ ಆ ಬೆಡಗಿ. ಅಪ್ಸರಿಗಿಂತಲೂ ಚೆನ್ನಾಗಿದ್ರು, ಗ್ಲಾಮರ್ ಆಗಿ ಕಾಣಲು ಸ್ಟೀರಾಯ್ಡ್ ಸೇವಿಸಿದ ನಟಿ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ಎಂದ ನಟಿ. ವರನಟನೊಂದಿಗೂ ಕುಣಿದು ಕುಪ್ಪಳಿಸಿದ್ದ ಬೆಡಗಿ. ಧ್ರುವ ತಾರೆ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ನಟಿಸಿದ್ದರು. ನಾನಿರುವುದೇ ನಿನಗಾಗಿ ಎಂದ ನಟಿಗೆ ಆಗಿದ್ದೇನು ಗೊತ್ತಾ? ಹೇಳ್ತೀನಿ ಕೇಳಿ. ಹಾಗಾದ್ರೆ ಆ ನಟಿ ಯಾರು ಮತ್ತು ಆ ನಟಿಗೇನಾಯಿತು? ಕನ್ನಡ ಚಿತ್ರರಂಗದಲ್ಲಿ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂತಹ ಸ್ಟಾರ್ ನಟಿ. ಗ್ಲಾಮರ್ ಹೆಚ್ಚಿಸ್ಕೋಬೇಕು, ಇನ್ನೂ ಸೌಂದರ್ಯವಾಗಿ ಕಾಣಬೇಕು ಅಂತೇಳಿ ಆಕೆ ಹುಡುಕಿದ್ದು ಮಾತ್ರ ಕೆಟ್ಟ ಮಾರ್ಗವನ್ನ. ಕನ್ನಡ ಸೇರಿ 250 ಚಿತ್ರಗಳಲ್ಲಿ ನಟಿಸಿದ್ದ ಸ್ಟಾರ್ ನಟಿ ಒಂದು ಕಾಲದಲ್ಲಿ ತುಂಬಾ ಬೋಲ್ಡ್ ಆಗಿ ನಟಿಸ್ತಾ ಇದ್ದಂತಹ ಖ್ಯಾತ ನಟಿ. ಮಲಯಾಳಂ ಚಿತ್ರದಲ್ಲಿ ಲಿಪ್ ಲಾಕ್ ಸೀನ್ ಕೂಡ ಮಾಡಿದ್ರಂತೆ. ಕೆಟ್ಟ ಮಾರ್ಗ ಆಯ್ಕೆ ಮಾಡ್ಕೊಂಡಿದ್ದು ಅಂತ ಹೇಳಿದ್ದು ಬೇರೆ ಮಾರ್ಗ ಅಲ್ಲ, ಅದನ್ನು ಹೇಳ್ತೀವಿ ನಾವು. ರಾಜ್ ವಿಷ್ಣು ಜೊತೆಗೆ ನಟಿಸಿದ ಸೌಂದರ್ಯವತಿ. ಚಿಕ್ಕ ವಯಸ್ಸಿನಲ್ಲಿಯೇ ನಾಯಕಿಯಾದಂತಹ ನಟಿ ಇನ್ನಷ್ಟು ಸುಂದರವಾಗಿ ಕಾಣಲು ಸ್ಟಿರಾಯ್ಡ್ ಸೇವಿಸಿದ್ದಾರೆ. ಸ್ಟಿರಾಯ್ಡ್ ಸೇವಿಸಿದ ನಂತರ ತುಂಬಾ ದಪ್ಪ ಆದರೂ ಎನ್ನಲಾಗಿದೆ. ನೋಡಿ, ಈ ಸ್ಟಿರಾಯ್ಡ್ ಅನ್ನುವಂತಹದ್ದಿದೆಯಲ್ಲ, ಕ್ಷಣಿಕ ಮತ್ತು ತಾತ್ಕಾಲಿಕ ಸೌಂದರ್ಯ ವರ್ಧಿತವಾದಂಥ ಒಂದು ವಸ್ತು ಅದು. ಅದನ್ನು ತಿನ್ನೋದು ಒಂದೇ, ಇಲಿ ಪಾಷಾಣ ತಿನ್ನೋದು ಒಂದೇ. ಅದು ಸೇವಿಸಿದ ನಂತರ ಇದೆಯಲ್ಲ, ಆಕೆಯ ಜೊತೆ ಒಂದಷ್ಟು ಟೆಂಪ್ರವರಿ ಬದಲಾವಣೆಗಳಾಗ್ತವೆ. ರಾತ್ರಿ ಕರ್ರ ಕಾಣಿಸ್ಕೊಂಡವಳು ಬೆಳಗಾದಾಗ ಬೆಳ್ಳಗೆ ಕಾಣಿಸ್ಕೋತಾರೆ. ರಾತ್ರಿ ಸಣ್ಣಕ್ಕಿದ್ದವಳು ಬೆಳಗಾದಾಗ ಸ್ವಲ್ಪ ದಪ್ಪ ಕಾಣಿಸಿಕೊಳ್ತಾರೆ. ಅದು ಸ್ಟೀರಾಯ್ಡ್ನ ಕರಾಮತ್ತು. ಅದರ ಅರ್ಥ ಸ್ಟೀರಾಯ್ಡ್ ಒಳ್ಳೆಯದು ಅಂತಲ್ಲ. ನಾನು ಹೇಳಿದ್ನಲ್ಲ, ಸ್ಟೀರಾಯ್ಡ್ ತೆಗೆದುಕೊಳ್ಳುವುದರ ಬದಲೇನಾದರೂ ಇಲಿ ಪಾಷಾಣ ತೆಗೆದುಕೊಂಡ್ರೆ ಏನಾದರೂ ದೇಹಕ್ಕೆ ಒಳ್ಳೆಯದಾದೀತು, ಆದರೆ ಸ್ಟೀರಾಯ್ಡ್ನಲ್ಲಿ ಆಗೋದೆಲ್ಲ ಕೆಟ್ಟದ್ದೇ. ಗ್ಲಾಮರ್ ಕಾಣಲು, ಗ್ಲಾಮರ್ ಆಗಿ ಕಾಣಿಸಿಕೊಳ್ಳೋದಕ್ಕೆ ಆಕೆ ತೆಗೆದುಕೊಂಡಿದ್ದು ಸ್ಟಿರಾಯ್ಡ್ನ ಮೊರೆ ಹೋದ್ಲು. ಸ್ಟಿರಾಯ್ಡ್ ತೆಗೆದುಕೊಂಡ ನಂತರ ಆಕೆಯ ದೇಹ ವಿಪರೀತವಾಗಿ ಬೆಳೆಯತೊಡಗಿತು. ದೇಹ ಅನ್ನೋದಿದೆಯಲ್ಲ, ಮಾಂಸದ ಬೆಟ್ಟದಂತೆ ಆಯಿತು. ದೇಹದಲ್ಲಿ ಗ್ಲಾಮರ್ ಇನ್ನೂ ಸ್ವಲ್ಪ ಜಾಸ್ತಿ ಕಾಣಿಸ್ಲಿ ಅಂತ ಹೇಳಿ ತಗೊಂಡಿದ್ದ ಸ್ಟೀರಾಯ್ಡು ಆಕೆಯನ್ನ ಪರ್ವತವನ್ನಾಗಿ ಮಾಡ್ತು. ಆಕೆಯ ಕರಿಯರ್ಗೂ ಕೂಡ ಅದು ಒಂಥರ ಅಪಾಯ ಆಯಿತು. ಒಟ್ಟಾರೆ ಈ ಸ್ಟೀರಾಯ್ಡನ್ನು ಸೇವಿಸಿ ಆಕೆ ಕೆಡಿಸಿಕೊಂಡ್ಲು ತನ್ನ ಕೆರಿಯರನ್ನು.